ಇರೋ ನೋಡಿ ಎಷ್ಟು ಹಿಂಸೆ ಕೊಡ್ತಾನು. ಇರಮ್ಮ, ಊಟ ಕೊಟ್ಟಿದ್ದೀನಿ ಅವನಿಗೆ, ಬಟ್ ಸ್ಟಿಲ್ ಊಟ ಬೇಕಂತ ಅವನಿಗೆ. ನೋಡಿ ಇದ್ರದ್ದು ಬೆನಿಫಿಟ್ ನಾಟ್ ಓನ್ಲಿ ಇದು ರೇಸರ್ಸ್ಗೆ ಮಾತ್ರ ಅಲ್ಲ, ಮನೇಲಿರೋ ಅಕ್ಕಿಗಳಿಗೂ ಹಾಕ್ಬೋದು. ಹೆಲ್ತ್ ಬೆನಿಫಿಟ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಸ್ ಯೂಶುವಲ್ಲು ನಿಮಗೆ ಟೈಮ್ ಇದ್ದು ಫ್ರೀ ಇದ್ದರೆ ಮಾತ್ರ. ಸೊ ತಮ್ಲೈ ನೋಡಿರ್ತೀರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ದಮ್ ನೀರು ಮಾಡೋದು ಹೇಗೆ ಅಲ್ವಾ? ಓಕೆ, ದಮ್ ನೀರು ಏನಕ್ಕೆ ಕೊಡಿಸ್ತಾರೆ ಬೇಸಿಕಲಿ? ಹೊಸ ಶೋಕ್ದಾರ್ಗಳಿಗೆ ಒಂದು ಕಿವಿ ಮಾತು. ಏನಕ್ಕೆ ದಮ್ ನೀರು ಕುಡಿಸ್ತಾರೆ ಅಂದರೆ ಬೇಸಿಕಲಿ ನೀವು ಇವಾಗ ಅಕ್ಕಿ ಸಾಕ್ತಿರೋ ಟೈಮಲ್ಲಿ ಡಯಟ್ ಏನು ಕರಿತೀವಲ್ಲ, ಇವಾಗ ನಾವು ಹೆಂಗೆ ಡಯಟ್ ಮಾಡಿದ್ರೆ ಅಥ್ಲೆಟ್ಸ್ ಎಲ್ಲ ನೀಟಾಗಿ ಓಡೋಕ್ಕೆಲ್ಲ ಆಗತ್ತಲ್ಲ, ಆ ಥರ ರೇಸರ್ಸು ಹೈ ಫ್ಲೈಯರ್ಸ್ಗೆ ಏನಂದ್ರಂಗೆ ಹಾಕಿ ಊಟ ಹಾಕ್ಬಿಟ್ಟು ಬೆಳೆಸ್ಬಿಟ್ಟಿರ್ತೀವಿ. ಸೊ ಬಾಡಿಯಲ್ಲಿ ತುಂಬ ಚರ್ಬಿಗಳಾಗ್ಬಿಟ್ಟಿರುತ್ತೆ ಒಂದು. ಅದಾದಮೇಲೆ ಇನ್ನೊಂದು, ಇವಾಗ ನೀವು ರೇಸ್ಗೆ ಹೋಗಬೇಕು, ಇಲ್ಲ ರನ್ನಿಂಗ್ ರೇಸ್ ಮಾಡಬೇಕು, ಏನೋ ಮಾಡಬೇಕಂದ್ರೆ ನೀವು ಫಿಟ್ಟಾಗೆ ಸ್ಲಿಮ್ ಆಗಿದ್ದರೆ ಈಸಿ ಅಲ್ವಾ? ಸೊ ಅದೇ ರೀತಿ ಅಕ್ಕಿಲೂ ಅಷ್ಟೇ. ಸ್ಲಿಮ್ ಆಗಿರೋಂಥ ಅಕ್ಕಿಗಳಿಗೆ ಜಾಸ್ತಿ ಸ್ಟ್ಯಾಮಿನಾ ಇರುತ್ತೆ, ಜಾಸ್ತಿ ಟೈಮ್ ಮಾಡುತ್ತೆ. ಉಬ್ಬಿನಾಂಶ ಏನಿರುತ್ತೆ ಬಾಡಿಯಲ್ಲಿ, ಅಕ್ಕಿ ಬಾಡಿಯಲ್ಲಿ, ಅದನ್ನು ನಾವು ಕಮ್ಮಿ ಮಾಡಬೇಕು. ಸೊ ಅದು ಒಂದು ಮೇನ್ ರೀಸನ್ನು. ಸೆಕೆಂಡ್ ರೀಸನ್ ಏನಾಗುತ್ತೆ, ನಾವು ಇವಾಗ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇವಾಗ ನಂದಿ ಹಿಲ್ಸ್ಗೆ ಯಾರಾದರೂ ಹೋಗಿರ್ತೀರಾ. ಸೊ ನಂದಿ ಹಿಲ್ಸ್ಗೆ ಹೋಗುವಾಗ ನಿಮ್ಗೆ ಅದು ನಾರ್ಮಲ್ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಬೈಕಲ್ಲಿ ಹೋಗ್ತಾ ನಿಮಗೆ ಅದು ಒಂದು ವೆದರ್ ಚೇಂಜಸ್ ನಿಮಗೆ ಕಾಣುತ್ತೆ. ಬಿಕಾಸ್ ನೀವು ಮೇಲೆ ಹೋದಂಗೆ ಇದು ಕೋಲ್ಡ್ನೆಸ್ಸು ಕವರ್ ಆಗುತ್ತೆ ಅಲ್ವಾ? ಸೊ ಅವಾಗೇನಾಗುತ್ತೆ, ಬಾಡಿಯಲ್ಲಿ ಕೋಲ್ಡ್ ಆಗುತ್ತೆ ನಮಗೆ. ಸೊ ಅದೇ ರೀತಿ ಅಕ್ಕಿನ ಮೇಲೆ ಹೋದವಾಗ ವೆದರ್ ಚೇಂಜ್ ಆದಾಗ ಅದೇನಾಗುತ್ತೆ, ಫುಲ್ಲು ಕೋಲ್ಡ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಸೊ ಅವಾಗೇನಾಗುತ್ತೆ, ಕಫ ಕಟ್ಟಿರುತ್ತೆ ಅಕ್ಕಿ ಒಳಗಡೆ. ಸೊ ಈ ದಮ್ ನೀರು ಕುಡಿಸೋದ್ರಿಂದ ಆ ಕಫ ಕಮ್ಮಿ ಆಗುತ್ತೆ. ಸೊ ಬೇಸಿಕಲಿ ಅದಕ್ಕೇ ಇದನ್ನು ದಮ್ ನೀರನ್ನ ನಮ್ಮ ಹಳೆ ಶೋಕ್ದಾರ್ಗಳು, ಅಳುಬ್ರು ಎಲ್ಲ ಅದನ್ನು ಯೂಸ್ ಮಾಡ್ತಾರೆ. ಈ ದಮ್ ನೀರು ಅಳುಬ್ರು ಹೇಗೆ ಮಾಡ್ತಾಯಿದ್ರು ಅಂದರೆ, ನಂಗೆ ತಿಳಿದ ಮಟ್ಟಿಗೆ, ನನಗೆ ಅಳುಬ್ರು ಹೇಳಿದ ರೀತಿ, ಇವಾಗ ಧನಿಯಾ ಪೌಡರ್ ಬರುತ್ತಲ್ಲ, ಅದನ್ನು ಚೆನ್ನಾಗೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡು ಅದನ್ನ ನೀರನ್ನ ಕುಡಿಸ್ಕೊಂಡು ಬರೋರು. ಸೊ ಈಗಿನ ಬ್ಯುಸಿ ಟೈಮಲ್ಲಿ ಯಾರಿಗೇನೋ ಅಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೋಸ್ಕರ ಇದು ಒನ್ ಟೈಮ್ ರೆಮಿಡಿ. ಇದು ಸೇಮ್ ಇಂಗ್ರೀಡಿಯೆಂಟ್ಸೇ, ನಿಮಗೆ ಇನ್ನೂ ಅದಕ್ಕೆ ಸ್ವಲ್ಪ ನಮ್ಗೆ ಏನೇನು ಗೊತ್ತು ಅದೆಲ್ಲ ಹಾಕ್ಬಿಟ್ಟು ಇನ್ನೂ ಬೇರೆ ಥರನೇ ಮಾಡಿದ್ದೀವಿ. ನಿಮಗೆ 100% ವರ್ಕ್ ಆಗೋದು. ಇದ್ರದ್ದು ಬೆನಿಫಿಟ್ ನಾಟ್ ಓನ್ಲಿ ಇದು ರೇಸರ್ಸ್ಗೆ ಮಾತ್ರ ಅಲ್ಲ, ಮನೇಲಿರೋ ಅಕ್ಕಿಗಳಿಗೂ ಹಾಕ್ಬೋದು. ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಗೊತ್ತಾ, ಫಸ್ಟ್ ನೀವು ಇದನ್ನು ಹಾಕಿದ ತಕ್ಷಣ ಅಕ್ಕಿಗೆ ಕಫ ಕಟ್ಟಲ್ಲ. ಸೆಕೆಂಡ್, ಅಕ್ಕಿ ಯಾವತ್ತೂ ಗೂಬೆ ಥರ ಕುತ್ಕೊಳ್ಳಲ್ಲ, ಅಂದರೆ ಗುಬ್ರ ಹಾಕೊಂಡು ಕುತ್ಕೊಳ್ಳುತ್ತೆ ನೋಡಿ, ಥಂಡಿ ಬಂದಿದ ತಕ್ಷಣ ಆ ಥರ ಕುತ್ಕೊಳ್ಳಲ್ಲ ನೋಡಿ. ಈ ಥರ ಆ್ಯಕ್ಟಿವ್ ಆಗಿರ್ತವೆ, ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ ಆ್ಯಕ್ಟಿವ್ ಆಗಿರ್ತವೆ ಆವಾಗಲೂ. ಸೊ ಅದು ಒಂದು. ಅದಾದಮೇಲೆ ಮೇಜರ್ ಏನಂದರೆ ಡೈಜೆಸ್ಟಿವ್ ಸಿಸ್ಟಮು. ಈ ನೀರು ಕುಡಿಸೋದ್ರಿಂದ ಅಕ್ಕಿಗೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಾಗತ್ತೆ ಅಕ್ಕಿಗೆ. ನೀವು ಯಾವುದೇ ಥರ ಬೇರೆ ಸಪ್ಲಿಮೆಂಟ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಲಿವರ್ ಟಾನಿಕ್ ಬರುತ್ತಲ್ಲ, ಅದು ಇದು ಏನೇನೋ ಕೊಡ್ತಾರೆ ಕೆಲವರು. ಸೊ ನಾನು ಕೊಡ್ತಾಯಿದ್ದೆ ಒಂದು ಟೈಮಲ್ಲಿ. ಸೊ ಇವಾಗ ನಾನೇನು ಕಲಿತಿದ್ದೀನಿ ನಿಮಗೂ ಕಲಿಸ್ತಾ ಇದ್ದೀನಿ, ಹೊಸ ಶೋಕ್ದಾರ್ಗಳಿಗೆ ಕಲ್ತ್ಕೊಳ್ಳಿ. ಸೊ ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಅಕ್ಕಿ ತುಂಬ ಆ್ಯಕ್ಟಿವಾಗಿ ಚೆನ್ನಾಗಿರುತ್ತೆ. ದಮ್ ನೀರು ಹೇಗೆ ಮಾಡೋದು ಅಂತ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ 1 ಕಪ್ ಧನಿಯಾ ನೋಡಿ, ಕಪ್ ಸೈಜ್ ನೋಡ್ಕೊಳ್ಳಿ. ಒಂದು ನಾರ್ಮಲ್ ಕಪ್ಪು, ಅದ್ರ ತುಂಬ ಧನಿಯಾ ತೊಗೋಬೇಕು. ಆದಮೇಲೆ ಇದು ಸೋಂಪನ್ನ 2 ಸ್ಪೂನ್ ತೊಗೋಬೇಕಾಗತ್ತೆ. 2 ಸ್ಪೂನು, ನೀಟಾಗಿ ಕೇಳಿಸ್ಕೊಳ್ಳಿ, 2 ಸ್ಪೂನ್ ಸೋಂಪು. ಅದಾದಮೇಲೆ ಇದು ಓಂ ಕಾಳು, ಇದು 1 ಸ್ಪೂನ್ ತೊಗೋಬೇಕಾಗತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟು, ಇದು ಅಶ್ವಗಂಧ. ಇದನ್ನು ನಿಮಗೆ ಸಾಸಿವೆ ಡಬ್ಬದಲ್ಲಿರುತ್ತಲ್ಲ ಚಿಕ್ಕ ಸ್ಪೂನು, ಅದರಲ್ಲಿ ಆ ಸ್ಪೂನಲ್ಲಿ ಇಷ್ಟು ಅಶ್ವಗಂಧ ಪತಾಂಜಲಿ ಸಿಗುತ್ತೆ ನಿಮಗೆ. ಸೊ ಇದೊಂದು ಹಾಕಬೇಕು. ಸೊ ಇದನ್ನು ಯಾವಾಗ ಹಾಕ್ತೀರಾ, ಪೌಡ್ರೆಲ್ಲ ಆದಮೇಲೆ ಮಿಕ್ಸ್ ಮಾಡಬೇಕು. ಬನ್ನಿ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ತಗೋತೀರಾ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ನೋಡಿದ್ದೀರಾ ಅದನ್ನೆಲ್ಲ ಇಲ್ಲಿ ಹುರ್ಕೊಂಡು ಹಾಕಬೇಕು. ಸೊ ಫಸ್ಟಿಗೆ ನಾನು ಧನಿಯಾ ಹಾಕೋತಾ ಇದ್ದೀನಿ.
ನೋಡಿ ಪೂರ್ತಿ ಧನಿಯಾ ಹಾಕ್ಕೊತೀನಿ. ಈ ಧನಿಯಾ ಇವಾಗ ಗೋಲ್ಡ್ ಧನಿಯಾ ಹಾಕಬೇಕು, ಅಂದರೆ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಬನ್ನಿ. ಸೊ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಕಾಳೂ ಫ್ರೈ ಆಗಬೇಕು. ಬೇಸಿಕಲಿ ಅದರಲ್ಲಿ ತೇವದ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಸೊ ನೀವು ಪೌಡರ್ನ ತುಂಬ ದಿನ ಇಡಬೇಕಾಗತ್ತಲ್ಲ, ಸೊ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಈ ಥರ ನೀಟಾಗಿ ಹುರ್ಕೊಳ್ಳಿ. ಸೊ ನಿಮ್ಗೇನಾದರೂ ಇದೆಲ್ಲ ಅಡುಗೆ ಮನೆ ನಿಮಗೆ ಹೋಗಿಲ್ಲ, ಮಾಡೋಕ್ಕೆ ಬಂದಿಲ್ಲ ಅಂತ ಅನ್ಸಿದ್ರೆ ನಿಮ್ಮ ಅಮ್ಮನೋ ಅಥವಾ ನಿಮ್ಮ ತಂಗಿನೋ ಇಲ್ಲ ನಿಮ್ಮ ಅಕ್ಕನೋ ನಿಮ್ಮ ಫ್ರೆಂಡ್ಸ್ಗೋ ಯಾರಿಗಾದ್ರೂ ಹೇಳಿ ಮಾಡಿಸ್ಕೊಳ್ಳಿ. ಇದೆಲ್ಲ ಸುಮ್ಮನೆ ನೀವು ಮಾಡೋಕ್ಕೆ ಹೋಗಿ ಅಡುಗೆ ಮನೆಯಲ್ಲಿ ಹೋಗಿ ಏನೇನೋ ಬೀಳಿಸಿ ಚೆಲ್ಲಿ ಬಾಯ್ಸ್ ಗೊತ್ತಲ್ಲ ನಮಗೆ, ಸೊ ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಜೋಕ್ಸ್ ಅಪಾರ್ಟ್ ನೋಡ್ಕೊಳ್ಳಿ. ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ನೋಡಿ ಒಂದೊಂದು ಕಾಳು ಬ್ರೌನ್ ಆಗ್ತಾ ಇದೆ. ಉರಿ ಕಮ್ಮಿ ಇರಲಿ, ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ನೀಟಾಗೆ ಸಿಮ್ಮೇಲೆ ಇರಲಿ. ನೋಡಿ ಈ ಥರ ಪೂರ್ತಿ ನಿಮಗೆ ಬ್ರೌನ್ ಆಗ್ತಾ ಇದೆ. ನೋಡಿ ಪೂರ್ತಿ ಬ್ರೌನ್ ಆಗಿಬಿಡುತ್ತೆ ಇವಾಗ. ಈ ಥರ ಬ್ರೌನ್ ಆಗಬೇಕು, ನೀಟಾಗಿ ಮಾಡ್ಕೊಳ್ಳಿ. ಸೊ ಈ ಥರ ಬ್ರೌನ್ ಆಯ್ತಲ್ಲ, ಸೊ ಇದನ್ನು ಒಂದು ಚಿಕ್ಕದು ಯಾವ್ದಾದ್ರು ಬೇರೆ ಡಬ್ಬಕ್ಕೆ ಹಾಕೋಬಿಡಿ. ಗ್ಯಾಸ್ ಆಫ್ ಮಾಡಿಬಿಡಿ. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ ಇದನ್ನು. ಸೊ ಇದನ್ನಿಟ್ಮೇಲೆ ಏನು ಬಿಸಿ ಪ್ಯಾನ್ ಏನಿದೆ ಅದಕ್ಕೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಅದಕ್ಕೆ ಇನ್ನು ಸೋಂಪು ಮತ್ತು ಓಂಕಾಳು ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇವಾಗ ಸೋಂಪು ಓಂಕಾಳು. ಮತ್ತು ಇನ್ನೊಂದು ಸರಿ ಹೇಳ್ತಿದ್ದೀನಿ, ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಅಥವಾ ಸ್ಟವ್ ಆನ್ ಮಾಡಿಕೊಂಡು ಉರಿಬಾರ್ದು. ಹುರಿದು ಏನು ಧನಿಯಾ ಹುರಿದಿದ್ದೀರಲ್ಲ ಅದು ಹುರಿದಾದ್ಮೇಲೆ ಆ ಬಿಸಿ ಏನಿರುತ್ತಲ್ಲ ಅಷ್ಟೇ ಸಾಕಾಗತ್ತೆ ಇದಕ್ಕೆ. ಸೊ ಇದರಲ್ಲೂ ಅಷ್ಟೇ ಏನಾದರೂ ತೇವದಂಶ ಇದ್ದರೆ ಹೋಗುತ್ತೆ. ಸೊ ನೀಟಾಗೆಲ್ಲ ಫ್ರೈ ಮಾಡ್ಕೊಂಬಿಡಿ, ಹುರ್ಕೊಳ್ಳಿ. ಬೇಸಿಕಲಿ ನೀಟಾಗಿ ಹುರ್ಕೊಳ್ಳಿ. ಸೊ ಇದಿಷ್ಟು ಹುರ್ಕೊಳ್ಳಿ ನೀಟಾಗೆ. ಸೊ ಗ್ಯಾಸ್ ಇರಲ್ಲ ಕೆಳಗಡೆ, ಐ ಮೀನ್ ಒಲೆ ಉರಿತಿರಲ್ಲ. ಸೊ ನಿಮಗೆ ಸೀದೋಗುತ್ತಂತ ಭಯ ಇಲ್ಲ. ಬಟ್ ಆರಾಮಾಗೆ 1-2 ಸೆಕೆಂಡ್ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಳ್ಳಿ. ಸೊ ಇದಿಷ್ಟ ಆದಮೇಲೆ ನೋಡಿ ಸ್ವಲ್ಪ ನೋಡಿ ಇವಾಗಲೂ ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡಿ. ಸೊ ಇದಿಷ್ಟ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇದನ್ನೆಲ್ಲನೂ ಇದು ಮತ್ತು ಧನಿಯಾ ಎಲ್ಲ ಏನು ಹುರ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಮಿಕ್ಸ್ ಮಾಡೋದು? ಪೌಡರ್ ಮಾಡಬೇಕು. ಸೊ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಸೊ ಇದನ್ನೆಲ್ಲ ಮಿಕ್ಸಿಗೆ ಇವಾಗ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಸೊ ಮಿಕ್ಸಿಗೆ ನೀಟಾಗಿ ನೋಡಿ ಚಿಕ್ಕ ಜಾರ್ ಬರುತ್ತಲ್ಲ ಅದು. ಸೊ ಈ ಥರ ಫುಲ್ಲು ಹುರಿದಿರೋದೆಲ್ಲ ಹಾಕೋಬಿಡಿ ಅದಕ್ಕೆ. ಸೊ ನಾನು ಚೆಲ್ಲದೆ, ನೀವು ಚೆಲ್ಲಕ್ಕೆ ಹೋಗ್ಬಿಡಿ, ಮನೇಲಿ ಬೈತಾರೆ. ಆಮೇಲೆ ಬೆಟರ್ ನಿಮ್ಮ ಮನೇಲಿ ಯಾರಾದರೂ ಬೇರೆಯವ್ರ ಕೈಲಿ ಮಾಡಿಸ್ಬಿಡಿ, ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ. ಸೊ ನೆಕ್ಸ್ಟ್ ಇದನ್ನು ಮಿಕ್ಸಿ ಹಾಕ್ಕೊಬಿಡಿ, ಗರ್ರನ್ಸಿ ಪೌಡರ್ ಮಾಡಿಬಿಡಿ. ಮಾಡಾದಮೇಲೆ ನೋಡಿ ನೀಟಾಗಿ ಪೌಡ್ರ್ ಆಗಲಿ. ಪೌಡ್ರ್ ಆದಮೇಲೆ ಅದು ನಿಮಗೆ ಈ ಥರ ಕಾಣುತ್ತೆ. ನಾನು ಆಲ್ರೆಡಿ ಇದಕ್ಕೆ ಅಶ್ವಗಂಧ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ರೆಡಿ ಆಯಿತು. ಈ ಥರ ನೀಟಾಗಿ ಕ್ಲೋಸ್ ಇರೋ ಕಂಟೈನರಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಹೆಂಗೆ ಮಾಡೋದಂತ ನೋಡ್ಕೊಂಡು ಬಂದ್ರಲ್ಲ. ಪೌಡ್ರ್ ಕೈಯಲ್ಲಿದೆಯಾ ಇವಾಗ? ಮಾಡಾದ್ಮೇಲೆ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ. ಸೊ ಇವಾಗ ಅದನ್ನು ಏನು ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕಂದ್ರೆ ಆ ಪೌಡರ್ ಏನು ಬರುತ್ತಲ್ಲ ಅದರಲ್ಲಿ ನೋಡಿ, ಇದು 2 ಬೆರಳಿದೆ ನೋಡಿ ನಿಮಗೆ. ಅದರಲ್ಲಿ ಇಷ್ಟು ನಿಮಗೆ ಈ 2 ಬೆರಳಲ್ಲಿ ಇಷ್ಟರಲ್ಲಿ ಎಷ್ಟೇ ತಕ್ಕಾಗತ್ತೆ ಆ ಥರ 2 ಟೈಮ್ಸ್ 30 ml ವಾಟ್ರಲ್ಲಿ ನೆನೆಸ್ಬೇಕು ಅಂದರೆ 30 ml ನೀರು ತೊಗೊಳ್ಳಿ ಫಸ್ಟು. ಅದಕ್ಕೆ 2 ಸರಿ ಈ ಥರ 2 ಚಿಮಟೆ ಹಿಂಗೆ ಹಾಕ್ಬಿಟ್ಟು ಓವರ್ ನೈಟ್ ನೆನೆಸ್ಬೇಕು. ಅಂದರೆ ಫಾರ್ ಎಕ್ಸಾಂಪಲು ಇವಾಗ ರಾತ್ರಿ ನೆನೆಸಿದ್ರೆ ಅದನ್ನು ರಾತ್ರಿ ನೆನೆಸಿರ್ತೀರಲ್ಲ ಅದನ್ನು ಬೆಳಗ್ಗೆ ನೀವು ಬಿಸಿನೀರು ಕುಡಿಸ್ತಿದ್ರೆ ಬಿಸಿನೀರಿಗೆ ಮಿಕ್ಸ್ ಮಾಡಿ ಆ 30 ml ಏನು ಬರುತ್ತಲ್ಲ ಅದನ್ನು, ಇಲ್ಲ ತಣ್ಣೀರು ಕುಡಿಸ್ತೀರಾ ಅಂದರೆ ಆ ತಣ್ಣೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇವಾಗ ನೀವೇನಾದರೂ ಬೆಳಗ್ಗೆ ಅದನ್ನು ನೆನೆಸಾಕಿಟ್ರೆ, ಬೆಳಗ್ಗೆ ಏನಾದರೂ ನೆನೆಯಕ್ಕಿಟ್ರೆ ಆ ನೀರನ್ನ ರಾತ್ರಿ ಕುಡಿಸ್ಬೇಕು. ಸೊ ನೀಟಾಗಿ ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಏನಾದರೂ ನೆನೆಯಕ್ಕಿಟ್ಟಿದ್ರೆ ಆ ನೀರನ್ನ ರಾತ್ರಿ ಕುಡಿಸ್ಬೇಕು, ರಾತ್ರಿ ನೆನೆಸಿರೋದನ್ನ ಬೆಳಗ್ಗೆ ಕುಡಿಸ್ಬೇಕು. ಸೊ 30 ml ಇಷ್ಟೇ ಎಷ್ಟು ಬರುತ್ತೆ ನೀರು. 30 ml ನೀರಿಗೆ 2 ಸರಿ ಈ ಥರ ಚಿಕ್ಕಿಡ್ಗೆ ಏನಂತಾರೆ ಅದಕ್ಕೆ ಇಷ್ಟೇ 2 ಚಿಮ್ಕಾಯಿ ಹಿಂಗೆ ಹಾಕಿ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಇಷ್ಟು ಹಾಕ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳ್ದಂಥ ಇನ್ಫಾರ್ಮೇಷನ್ ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ.
ಕೀಪ್ ವಾಚಿಂಗ್. ಮಚ್ ಲವ್, ಕಿರಣ್ ವೀರಣ್ಣ.